ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ. ವಾಕ್ಯವು ಜೀವವುಳ್ಳದು. ಇವತ್ತಿನ ವಾಕ್ಯ ಬಹಳ ಪ್ರಾಮುಖ್ಯವಾದದ್ದು. ಇವತ್ತಿನ ನನ್ನ ವಾಕ್ಯದ ಸಂದೇಶದ ವಾಕ್ಯ ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 30ನೇ ವಾಕ್ಯ. ನೀನು ನೇಮಿಸಿರುವ ರಕ್ಷಕನನ್ನು ನಾನು ಕಣ್ಣಾರೆ ಕಂಡನು. ಹಲ್ಲೆಲೂಯಾ. ನೀನು ನೇಮಿಸಿರುವ ರಕ್ಷಕನನ್ನು ನಾನು ಕಣ್ಣಾರೆ ಕಂಡನು. ಹಲ್ಲೆಲೂಯಾ. ಯಾರ್ರೀ ಆ ರಕ್ಷಕನು? ಯೇಸು. ಇವತ್ತು ಆ ಯೇಸುವಿನ ನೋಡಿಕೊಂಡೆ ಎಲ್ಲರೂ ಇಲ್ಲಿಂದ ಹೋಗಬೇಕು. ಆ ಯೇಸುವಿನ ನೋಡಿಕೊಂಡೆ ಇಲ್ಲಿಂದ ಹೋಗಬೇಕು. ಹಳೆ ಒಡಂಬಡಿಕೆ ಕಾಲದಲ್ಲಿ ಶಿಮೆಯೋನ್ ಎಂಬ ಒಬ್ಬ ಭಕ್ತ ಇದ್ದ. ಶಿಮೆಯೋನ್ ಆ ವಾಕ್ಯದಲ್ಲಿ ನಾವು ನೋಡ್ತೀವಿ. ಆ ಕಾಲದಲ್ಲಿ ಯೆರೂಸಲೇಮಿನಲ್ಲಿ ಸಿಮೆಯೋನನೆಂಬ ಒಬ್ಬ ಮನುಷ್ಯನಿದ್ದನು. ಶಿಮೆಯೋನೊಬ್ಬ ಮನುಷ್ಯನಿದ್ದನು. ಈ ಮನುಷ್ಯನು ನೀತಿವಂತನು ದೇವಭಕ್ತನೂ ಆಗಿದ್ದು. ಆ ಮನುಷ್ಯನು ನೀತಿವಂತನು ದೇವಭಕ್ತನೂ ಆಗಿದ್ದರು. ಇದು ಸುಮ್ಮನೆ ಹೇಳೋದಲ್ಲ, ಇದು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಆ ಮನುಷ್ಯನ ಯಾರಾಗಿದ್ದಂದೆ? ನೀತಿವಂತನಾಗಿದ್ದಂದೆ. ಹಲ್ಲೆಲೂಯಾ. ಎಷ್ಟು ಜನ ನೀತಿವಂತರಿದ್ದೀರಾ ಇಲ್ಲಿ? ನೀತಿವಂತನು ಮತ್ತು ಭಕ್ತಿವಂತನೂ ಆಗಿದ್ದನು. ಆಮೇಲೆ ಕೆಳಗೆ ನೋಡು. ಮತ್ತು ಇಸ್ರಾಯೇಲ್ ಜನರನ್ನ ಸಂತೈಸುವವನು ಯಾವಾಗ ಬಂದಾನೆಂದು ಹಾರೈಸುತ್ತಿದ್ದನು. ಯೇಸು ಕ್ರಿಸ್ತನ ನಾವು ನಿರೀಕ್ಷಿಸ್ತೇ ಇದ್ದಾನೆ. ಯಾವಾಗ ಬರ್ತಾನೆ, ಯಾವಾಗ ಬರ್ತಾನೆ. ಯಾಕೆ ಗೊತ್ತಾ? ದೇವರ ಆತ್ಮ, ಪವಿತ್ರಾತ್ಮನವನಿಗೆ ಹೇಳಿದರು, ನೀನು ಯೇಸುವನ್ನು ನೋಡತಂಗ ಸಾಯೋದೇ ಇಲ್ಲ ಅಂತೇಳಿ. ಯೇಸುವನ್ನು ನೋಡತಂಗ ಸಾಯೋದೇ ಇಲ್ಲ. ಯೇಸುವೇನು ಹುಟ್ಟಿಲ್ಲ, ಮರಿಯಳ ಹೊಟ್ಟೆಯಲ್ಲಿ ಗರ್ಭವತಿ ಕೂಡ ಆಗಲಿಲ್ಲ. ಅದಕ್ಕೂ ಮುಂಜಾನೆ ಶಿಮೆಯೋನ್ ಎಂಬವನಿಗೆ ದೈವೋಕ್ತಿ ಆಯಿತು, ನೀನು ರಕ್ಷಕನನ್ನು ಕಾಣತಂಗ ನೀನು ಸಾಯೋದೇ ಇಲ್ಲ. ಎಷ್ಟು ಜನ ಈ ತೀರ್ಮಾನ ತಗೊಳ್ತೀರಿ? ಹಲ್ಲೆಲೂಯಾ. ನಾನು ಯೇಸುವನ್ನು ಕಾಣ್ತೀನಿ, ಯೇಸುವನ್ನು ನಾನು ನೋಡ್ತೀನಿ, ಯೇಸುವನ್ನು ನೋಡತಂಗ ನಾನು ಸಾಯೋದೇ ಇಲ್ಲ. ಹಲ್ಲೆಲೂಯಾ. ಇವನು ಶಿಮೆಯೋನು ಒಬ್ಬ ದೇವ ಭಕ್ತನಾಗಿದ್ದನು. ಅವನು ಇಸ್ರಾಯೇಲ್ ಜನರನ್ನು ರಕ್ಷಿಸುವನು. ಯಾವಾಗ ಬರ್ತಾನೆ ಅಂತೇಳಿ ಕಾಯ್ತಾ 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 ಯೆರೂಸಲೇಮ್ ದೇವಾಲಯದಲ್ಲಿ ಬೈಬಲು ಪಂಡಿತರು ಹೇಳ್ತಾನೆ, ಇವನು 300 ವರ್ಷ ಕಾಲ ಜೀವಿಸಿದ್ರಂತೆ. ಇವನ ಕೆಲಸ ಏನು ಗೊತ್ತಾ? ದೇವರ ವಾಕ್ಯವನ್ನು, ಆ ಕಾಲದಲ್ಲಿ ಪ್ರಿಂಟಿಂಗ್ ಪ್ರೆಸ್ ಇಲ್ಲ, ಅವನ ಕೈಯಲ್ಲಿ ಬರವಣಿಗೆ ಮಾಡಿ ಪ್ರತಿಗಳೊಂದು ತಯಾರು ಮಾಡೋನೇ ಈ ಶಿಮೆಯೋನದ ಕೆಲಸ. ದೇವ ಭಕ್ತನಾಗಿದ್ದ. ಅವನಿಗೆ ಒಂದೇ ಒಂದು ನಿರೀಕ್ಷೆ, ನಾನು ಯೇಸುವನ್ನು ನೋಡಬೇಕು, ನಾನು ಯೇಸುವನ್ನು ನೋಡಬೇಕು. ಹಲ್ಲೆಲೂಯಾ. ಎಷ್ಟೋ ವರ್ಷಗಳು ಕಳೀತು. ಕಡೆ ಒಂದು ದಿವಸ ಇವನ ಆಲಯದಲ್ಲಿ ಕುಂದಾಗ ಯಾರು ಬಂದರು? ಹಲ್ಲೆಲೂಯಾ. ಜೋಸಫು ಮರಿಯಳು ಆ ಯೇಸು ಸ್ವಾಮಿಯನ್ನು ತಗೊಂಡು ದೇವಾಲಯಕ್ಕೆ ಬರ್ತಾಯಿದ್ದಾರೆ. ಹಲ್ಲೆಲೂಯಾ. ಆಲಯದಲ್ಲಿ ಎಷ್ಟೋ ಜನಗಳಿದ್ದರು. ಈ ಯೇಸು ಯಾರು ಎಂದು ಯಾರಿಗೂ ಗೊತ್ತಾಗಲಿಲ್ಲ. ಆದರೆ ಶಿಮೆಯೋನಿಗೆ ಗೊತ್ತಾಯಿತು. ದೇವರ ಆತ್ಮನಿಗೆ ಅವನಿಗೆ ಹೇಳಿದರು, ಇದೋ ರಕ್ಷಕನ್ ಬರ್ತಾ ಇದ್ದಾನೆ, ಇಗೋ ರಕ್ಷಕನ್ ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಆ ರಕ್ಷಕನನ್ನು ಸ್ವೀಕಾರ ಮಾಡೋದು ಭಾಳ ಪ್ರಾಮುಖ್ಯ. ಹಲ್ಲೆಲೂಯಾ. ವಾಕ್ಯ ಕೆಳಗಡೆ ನೋಡಪ್ಪ. ಇದಲ್ಲೇ ಕರ್ತನು ಕಳಗಿಸಬೇಕಾದ ಕ್ರಿಸ್ತನನ್ನು ಕಾಣುವುದಕ್ಕಿಂತ ಮುಂಚೆ ನೀನು ಸಾಯೋದಿಲ್ಲ ಎಂದು ಪವಿತ್ರಾತ್ಮನ ಮೂಲಕವಾಗಿ ಆತನಿಗೆ ದೈವೋಕ್ತಿ ಆಯಿತು. ಹಲ್ಲೆಲೂಯಾ. ನಿಮಗೆ ಯಾರಿಗಾನ ದೈವೋಕ್ತಿ ಆಯಿತಾ? ಕೆಲವರಿಗೆಲ್ಲ ಆಯಿತು. ಕೆಲವರೆಲ್ಲ ನನಗೆ ಫೋನ್ ಮಾಡ್ತಾರೆ, ಪಾಸ್ಟ್ರೇ ನಾವು ರಾತ್ರಿ ಯೇಸು ಸ್ವಾಮಿಯನ್ನು ಕಂಡಿದ್ದೇನೆ, ಯೇಸು ಸ್ವಾಮಿಯನ್ನು ಕಂಡಿದ್ದೇನೆ. ಒಬ್ಬ ಕ್ಯಾನ್ಸರ್ ಪೇಷಂಟ್, ಯೂಟ್ರ್ ಕ್ಯಾನ್ಸರು, ಅದು 4th ಸ್ಟೇಜ್ ಆಗಿ ಸಾಯೋ ಟೈಮ್ ಬಂದುಬಿಡ್ತು. ನಾವು ಅವರಿಗೆ ಸುವಾರ್ತೆ ಸಾರಿದ್ವಿ. ಯೇಸು ಯಾರು ಅಂತ ಅವ್ರಿಗೆ ಗೊತ್ತಾಗಿತ್ತು. ಅವರು ಒಂದು ದಿವಸ ರಾತ್ರಿ ಯೇಸು ಅವರ ಮುಂದೆ ಪ್ರತ್ಯಕ್ಷನಾದನು. ಅವಳು ಕ್ಯಾನ್ಸರ್ ಹೋಯಿತು. ಅವ್ರ ಕ್ಯಾನ್ಸರ್ ಹೋಯಿತು. ತಿರುಗಿ ಎಷ್ಟೋ ವರ್ಷಗಳು ಬದುಕಿದ ಮೇಲೆ ಆಕೆ ಸತ್ತು ಹೋಯಿತು. ಇದು ಭಾಳ ವರ್ಷ ಹಿಂದಿನ ಸುದ್ದಿ ನಾನು ಹೇಳ್ತಾ ಇರೋದು.
ಆ ವಿಲೇಜಿಗೆ ನಾವು ಸುವಾರ್ತೆ ಸಾರಕ್ಕೆ ಹೋಗ್ತಾಯಿದ್ರು. ಯೇಸುವಿನ ವಿಷಯ ಆಕೆ ಗೊತ್ತಿತ್ತು. ರಾತ್ರಿ ಯೇಸು ಆಕೆಗೆ ದರ್ಶನವಾಯಿತು. ತಕ್ಷಣ ಎಲ್ಲ ಕ್ಯಾನ್ಸರು ಬಿಡುಗಡೆ ಆಯಿತು. ಹಲ್ಲೆಲೂಯಾ. ನೀನು ಯೇಸುವನ್ನು ನೋಡಿದರೆ ನಿನ್ನ ಎಲ್ಲ ರೋಗಗಳಿಗೂ ಯೇಸು ವಾಸಿ ಮಾಡ್ತಾನೆ. ನಿನ್ನೆಲ್ಲ ಶಾಪಗಳು ಯೇಸು ಬಿಡಿಸ್ತಾನೆ. ನಿನ್ನನ್ನು ಈ ರೀತಿಯಲ್ಲಿ ಇರಕ್ಕೆ ಬಿಡಲ್ಲ. ದೇವರು ನಿನ್ನನ್ನು ಮೇಲಕ್ಕೆ ಎತ್ತುತ್ತಾನೆ. ದೇವರು ನಿಮ್ಮನ್ನು ಮೇಲಕ್ಕೆ ಎತ್ತುತ್ತಾನೆ. ಹಲ್ಲೆಲೂಯಾ. ಇದು ಯಾವ ಕಾರಣಕ್ಕೂ ಸುಮ್ಮನೆ ಮಾತಲ್ಲ. ಹಲ್ಲೆಲೂಯಾ. ಮತ್ತು ನೋಡಿ ಕೆಳಗಡೆ, ಇವನು ಪವಿತ್ರಾತ್ಮನ ಪ್ರೇರಣೆಯಿಂದ ದೇವಾಲಯಕ್ಕೆ ಬಂದನು. ಆಲಯಕ್ಕೆ ಬರಬೇಕಾದ್ರೆ ಪವಿತ್ರಾತ್ಮನ ಪ್ರೇರಣೆಯಿಂದ ಬರಬೇಕು. ಪವಿತ್ರಾತ್ಮನಂತ ಗೊತ್ತಾ ನಿಮಗೆ? ಪವಿತ್ರಾತ್ಮನಂತ ಗೊತ್ತಿರೋ ಸ್ವಲ್ಪ ಕೈ ಎತ್ತರ ನೋಡೋಣ. ಪವಿತ್ರಾತ್ಮನ ಮೊನ್ನೆ 3 ದಿವಸ ಮೀಟಿಂಗಿನಲ್ಲಿ ಎಷ್ಟೋ ಜನ ಪವಿತ್ರಾತ್ಮನ ಅಭಿಷೇಕ ಹೊಂದಿದ್ರು. ಇಲ್ಲ, ನೀನು ಆಲಯಕ್ಕೆ ಬರಬೇಕಾದ್ರೆ ಪವಿತ್ರಾತ್ಮನ ಅಭಿಷೇಕದಿಂದ ಆಲಯಕ್ಕೆ ಬರಬೇಕು. ಹಲ್ಲೆಲೂಯಾ. ಈ ಶಿಮಿಯೋನು ಸುಮ್ಮನೆ ಬರ್ತಿದ್ದಿಲ್ಲ, ಅವನಲ್ಲಿ ಪವಿತ್ರಾತ್ಮನ ಒತ್ತಡ. ನೀನು ಆಲಯಕ್ಕೆ ಹೋಗು. ಇಲ್ಲಿ ಕೆಲವರು ಬರೋದಿಲ್ಲ ಚರ್ಚಿಗೆ. ಯಾಕೆ? ಪವಿತ್ರಾತ್ಮ ಇಲ್ಲ. ಆ ಭಾನುವಾರನೇ ಏನಾದರೂ ಒಂದು ಕೆಲಸ ನೆವ ಇಟ್ಕೊಂಡು ಹೋಗ್ತಾರೆ. ಯಾಕೆ? ಪವಿತ್ರಾತ್ಮನಿಲ್ಲ. ಶಿಮಿಯೋನ ಆಲಯಕ್ಕೆ ಬರಬೇಕಾದ್ರೆ ಅವನಲ್ಲಿ ಪವಿತ್ರಾತ್ಮನಿದ್ದನು. ಪವಿತ್ರಾತ್ಮನ ಪ್ರೇರಿತನಾಗಿ ಅವನ ಆಲಯಕ್ಕೆ ಬಂದನು. ಕೆಳಗಡೆ ಓದು. ಇವನು ಪವಿತ್ರಾತ್ಮನ ಪ್ರೇರಣೆಯಿಂದ ದೇವಾಲಯಕ್ಕೆ ಬಂದನು. ಆಗ ತಂದೆ ತಾಯಿಗಳು ಯೇಸು ಎಂಬ ಮಗುವಿಗೆ ಧರ್ಮಶಾಸ್ತ್ರದಲ್ಲಿರುವ ಪದ್ಧತಿಯ ಪ್ರಕಾರ ನಡೆಸಬೇಕೆಂದು ಒಳಕ್ಕೆ ತರಲು ಒಳಕ್ಕೆ ತಂದು ಅವನದನ್ನು ತನ್ನ ಕೈಯಲ್ಲಿ ತಕ್ಕೊಂಡು ದೇವರನ್ನು ಕೊಂಡಾಡಿ. ಯಾರು? ಸಿಮೆಯೋನು. ಅರ್ಥವಾಯ್ತಾ? ಮರಿಯಳು ಆ ಮಗುವನ್ನು ಹೊತ್ಕೊಂಡು ಒಳಗಡೆ ಬಂದಿದ್ದ ತಕ್ಷಣ ಶಿಮಿಯೋನು ಗೊತ್ತಾಯ್ತು ಯಾರಿದು ಅನ್ನೋದಾಗಿ. ಅವನು ಓಡಿ ಬಂದು ಮಗುವನ್ನು ಎತ್ಕೊಂಡ್ಬಿಟ್ಟ. ಓಡಿ ಬಂದು ಮಗುವನ್ನು ಎತ್ಕೊಂಡ್ಬಿಟ್ಟ. ಹಲ್ಲೆಲೂಯಾ. ಮುಂದೆ ನೋಡು, ಹೊತ್ಕೊಂಡು ಏನು ಮಾಡಿದರು? ದೇವರನ್ನು ಕೊಂಡಾಡಿ. ದೇವರನ್ನು ಕೊಂಡಾಡಿದರು. ಹಲ್ಲೆಲೂಯಾ. ಆರಾಧನೆಗೆ ಯೋಗ್ಯನವನು ಒಬ್ಬನೇ. ಇಡೀ ಪ್ರಪಂಚದಲ್ಲೆಲ್ಲ, ಈ ಪ್ರಪಂಚದಲ್ಲಿ ಯಾರೂ ಆರಾಧನೆಗೆ ಯೋಗ್ಯರಲ್ಲ. ಅವನು ಯೇಸು ಒಬ್ಬನೇ ಆರಾಧನೆಗೆ ಯೋಗ್ಯ. ಹಲ್ಲೆಲೂಯಾ. ಅವನು ಆರಾಧನೆ ಮಾಡಿದರು ಶಿಮಿಯೋನು. ಹಲ್ಲೆಲೂಯಾ. ಮತ್ತೇನು ಮಾಡಿದ್ರು ನೋಡಿ, ಕೆಳಗೆ ಹೋದು. ಒಡೆಯನೇ, ನಿನ್ನ ಮಾತು ನೆರವೇರಿತು. ಹಲ್ಲೆಲೂಯಾ. ಒಡೆಯನೇ, ನಿನ್ನ ಮಾತು ನೆರವೇರಿತು. ಪವಿತ್ರಾತ್ಮನ ಪ್ರೇರಿತರಾಗಿ ಆಲಯಕ್ಕೆ ಬಂದರು. ಅವನಲ್ಲಿ ಪವಿತ್ರಾತ್ಮನಿದ್ದನು. ಪವಿತ್ರಾತ್ಮನ ಇಲ್ಲದೆಲ್ಲ ಇರುವನು. ಚರ್ಚಿಗೆ ಬಂದರೆ ಯೇಸು ಯಾರು, ಮಗು ಯಾರು ಏನೂ ಗೊತ್ತಾಗಲ್ಲ. ಗೊತ್ತಾಗುತ್ತಾ? ನಾವು ಹೇಳೋ ವಾಕ್ಯ ಕೂಡ ಅರ್ಥವಾಗಲ್ಲ. ದೇವರ ಮಕ್ಕಳೇ, ನಮ್ಮಲ್ಲಿ ಪವಿತ್ರಾತ್ಮನ ಅಭಿಷೇಕ ಇರಬೇಕು. ಈ ಸತ್ಯವೇದ ಯಾರು ಬರೆದಾರೆ? ಪವಿತ್ರಾತ್ಮನ ಇದನ್ನು ಬರೆದಿರೋದು. ಈ ಪವಿತ್ರಾತ್ಮನ ನಮ್ಮಲ್ಲಿದ್ದಾಗ, ಈ ಸತ್ಯವನ್ನು ಓದಿದಾಗ ಯಾರು ಹೇಳಿಕೊಡೋದು ಬೇಕಾಗಲ್ಲ. ಯಾಕಂದರೆ ಗ್ರಂಥಕರ್ತನೇ ಯಾರು? ಪವಿತ್ರಾತ್ಮನೇ. ಈಗ ನಾನೊಬ್ಬರಿಗೊಂದು ಲೆಟ್ರ್ ಬರೀತೀನಿ ಅಂತ ಅಂದ್ಕೊಳ್ಳಿ. ನಾನೊಬ್ಬರು ಲೆಟ್ರ್ ಬಂದರೆ ಆ ಲೆಟ್ರ್ನಾಗ ಏನಾಯ್ತು ಅಂದರೆ ನನಗೆ ಗೊತ್ತಿರ್ತದ? ಗೊತ್ತಿರ್ತದೆ. ಅದೇ ರೀತಿ ಪವಿತ್ರಾತ್ಮ ಬರೆದಿರೋ ಈ ವಾಕ್ಯಗಳನ್ನು ನಿಮಗೆ ತಿಳ್ಕೋಬೇಕು ಅಂದರೆ ಪವಿತ್ರಾತ್ಮನನ್ನು ಹೊಂದ್ಕೋಬೇಕು. ಹಲ್ಲೆಲೂಯಾ. ಮತ್ತು ನೋಡಪ್ಪ ಕೆಳಗಡೆ ನೋಡೋದನ್ನು. ಈಗ ಸಮಾಧಾನದಿಂದ ಹೋಗುವುದಕ್ಕೆ ದಾಸನಿಗೆ ಅಪ್ಪಣೆಯಾಯಿತು. ಈಗ ಸಮಾಧಾನದಿಂದ ಹೋಗೋದಕ್ಕೆ ದಾಸನಿಗೆ ಅಪ್ಪಣೆಯಾಯಿತು. ಯೇಸುವನ್ನು ನೋಡಿದರೆ ನಿನಗೆ ಸಮಾಧಾನ. ಯೇಸುವನ್ನು ನೋಡಿದರೆ ನಿಮ್ಮ ಮನೆಗೆ ಸಮಾಧಾನ. ಯೇಸು ನಿನ್ನಲ್ಲಿದ್ದರೆ ನಿನ್ನ ದೇಶಕ್ಕೆ ಸಮಾಧಾನ, ನಿನ್ನ ಕುಟುಂಬದಲ್ಲಿ ಸಮಾಧಾನ. ಹಲ್ಲೆಲೂಯಾ. ಶಿಮಿಯೋನು ಯೇಸುವನ್ನು ನೋಡಿದ ತಕ್ಷಣ ಅವನಿಗೇನುಂಟಾಯಿತು? ಸಮಾಧಾನ ಉಂಟಾಯಿತು. ಈಗ ಎಲ್ಲಿಗೆ ಹೋಗ್ತಾನೆ? ಹೀಗೆ ಆಗಲೇ ವಯಸ್ಸು 300. ಅಪ್ಪಣೆ ಆಯ್ತಂದು ಎಲ್ಲಿಗೆ? ದೇವರ ಹತ್ರ ಹೋಗೋಕ್ಕೆ. ಹಲ್ಲೆಲೂಯಾ. ಇಷ್ಟೋ ವರ್ಷ ಕಾಲ ಆಲಯದ ಮೇಲೆ ಕೂತ್ಕೊಂಡು ನಾನು ಯೇಸುವನ್ನು ನೋಡೋತಂಗ ಸಾಯದೇ ಇಲ್ಲ ಅಂದ್ರೆ ದೈವೋಕ್ತಿ ಆಗಿರ ಅವನು ಯೇಸುವನ್ನು ಕಡೆಗೆ ನೋಡಿದರು.
ಕಡೆಗೆ ಸಮಾಧಾನದಿಂದ ಹೋದರು. ಹಲ್ಲೆಲೂಯ. ಇನ್ನು ಕೆಲವು ವಾಕ್ಯಗಳು ಮುಂದೆ ಮುಂದೆ ಓದಪ್ಪ ಅದನ್ನು. ನೀ ನೇಮಿಸಿರುವ ರಕ್ಷಕನನ್ನು ನಾನು ಕಣ್ಣಾರೆ ಕಂಡೆನು. ನೀನು ನೇಮಿಸಿರೋ ರಕ್ಷಕನನ್ನು ನಾನು ಕಂಡನು. ಎಷ್ಟು ಜನ ಧೈರ್ಯವಾಗಿ ಹೇಳ್ತೀಯ, ರಕ್ಷಕನನ್ನು ನಾನು ಕಂಡಿದ್ದೀನಿ, ರಕ್ಷಕನನ್ನು ನಾನು ನೋಡಿದ್ದೀನಿ. ಅವನು ಯೇಸು ಅಂದರೆ ಅದರ ಅರ್ಥವೇನು? ರಕ್ಷಕನು. ಹಲ್ಲೆಲೂಯ. ಸಿಮೆಯೋನ್ ಹೇಳ್ತಾನೆ, ನಾನು ಕಣ್ಣಾಲೆ ನೋಡಿದ್ದೀನಿ. ಈ ಧೈರ್ಯದಿಂದ ಯಾರಾದರೂ ಹೇಳ್ತೀರಾ? ನಾನು ಯೇಸುವನ್ನು ನೋಡಿದ್ದೀನಿ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ ಓದು. ಎಲ್ಲ ಜನಗಳಿಗೆ ಪ್ರತ್ಯಕ್ಷನಾಗಲಿ ಎಂದು ಆತನನ್ನು ಒದಗಿಸಿಕೊಟ್ಟಿದ್ದಿ. ಆತನು ಅನ್ಯ ದೇಶದವರಿಗೆ ಎಲ್ಲ ಜನರಿಗೂ ಪ್ರತ್ಯಕ್ಷನಾಗಲಿ ಅಂತೇಳಿ ಆತನನ್ನು ಒದಗಿಸಿಕೊಟ್ಟನು. ಇಲ್ಲಿ ನಮಗೆ ಮಾತ್ರವಲ್ಲ, ಪ್ರಪಂಚದಲ್ಲಿರುವ ಎಲ್ಲರಿಗೂ ಪ್ರತ್ಯಕ್ಷನಾಗ್ತಾನೆ. ಹಲ್ಲೆಲೂಯ. ಮುಂದೆ ನೋಡು. ಆತನು ಅನ್ಯ ದೇಶದವರಿಗೆ ಜ್ಞಾನೋದಯದ ಬೆಳಕು. ಯೇಸು ಏನು ಹೇಳಿದ್ದಾರೆ? ನಾನೇ ಲೋಕಕ್ಕೆ ಬೆಳಕಾಗಿದ್ದೀನಿ. ಹಲ್ಲೆಲೂಯ. ನಿನಗೆ ಬುದ್ಧಿ ಬೇಕಾ, ಜ್ಞಾನ ಬೇಕಾ? ಎಲ್ಲಿ ಹುಡ್ಕೊಂಡು ಹೋಗೋದು ಬೇಕು ಇಲ್ಲ, ಯೇಸುವನ್ನು ಸ್ವೀಕಾರ ಮಾಡಿರಿ. ಆ ಯೇಸುವನ್ನು ಸ್ವೀಕಾರ ಮಾಡಿರಿ, ಅಷ್ಟಿದ್ರೆ ಸಾಕು. ನಿನಗೇನು ಉಂಟಾಗುತ್ತೆ? ಜ್ಞಾನೋದಯ ಉಂಟಾಗುತ್ತೆ. ಇಡೀ ಪ್ರಪಂಚಕ್ಕೆ ನ್ಯಾಯೋದಯವನ್ನು ಕೊಡುವನಾಗಿದ್ದಾನೆ ನಮ್ಮ ಯೇಸು. ಮತ್ತು ಕೆಳಗಡೆ ಓದು. ಇನ್ನು ಪ್ರಜೆಯಾದ ಇಸ್ರಾಯೇಲರಿಗೆ ಕೀರ್ತಿ. ಆ ಮಗುವಿನ ವಿಷಯವಾಗಿ ಹೇಳಿದ ಮಾತುಗಳಿಗೆ ಅದರ ತಂದೆ ತಾಯಿಗಳು ಆಶ್ಚರ್ಯಪಡುತ್ತಿರಲು ತಂದೆ ತಾಯಿಗಳಿಗೆ ಆಶ್ಚರ್ಯ ಆಯಿತು. ಸಿಮೆಯೋನನು ಅವರನ್ನು ಆಶೀರ್ವದಿಸಿ. ಸಿಮೆಯೋನನು ಮಗುವನ್ನು ಆಶೀರ್ವದಿಸಿದ್ರು ಇಲ್ವಾ? ಅಲ್ಲ, ತಂದೆ ತಾಯಿಗಳನ್ನು ಆಶೀರ್ವದಿಸಿ. ಯಾರನ್ನ ಆಶೀರ್ವದಿಸ್ರೆ? ಯೇಸು ಸ್ವಾಮಿನ ಆಶೀರ್ವದಿಸ ಕೈಯಲ್ಲಿ ಯಾರಿಗೇನು ಸಾಧ್ಯನೇ ಅಲ್ರಿ? ಅವನು ಸರ್ವ ಸೃಷ್ಟಿಕರ್ತನಾದ ದೇವರು. ಯೇಸುವಿನ ಮಗುವನ್ನು ಕೈಯಲ್ಲಿ ಇಟ್ಕೊಂಡು ತಂದೆ ತಾಯಿಯನ್ನು ಆಶೀರ್ವದಿಸಿದರು. ಹಲ್ಲೆಲೂಯ. ಯೇಸು ನಮ್ಮನ್ನು ಆಶೀರ್ವದಿಸ್ತಾರೆ. ಹಲ್ಲೆಲೂಯ. ದೇವರ ನಮ್ಗೆ ಸ್ತೋತ್ರವಾಗಲಿ. ತಂದೆ ತಾಯಿಗಳನ್ನು ಸಿಮೆಯೋನ್ ಏನು ಮಾಡಿದರು? ಆಶೀರ್ವದಿಸಿದರು. ಹಲ್ಲೆಲೂಯ. ನೋಡು ಮುಂದೆ. ಅವರನ್ನು ಆಶೀರ್ವದಿಸಿ ತಾಯಿಯಾದ ಮರಿಯಳಿಗೆ, ಇಗೋ ಈತನ ಇಸ್ರಾಯೇಲ್ ಜನರಲ್ಲಿ ಅನೇಕರು ಬೀಳುವುದಕ್ಕೂ ಅನೇಕರು ಏಳುವುದಕ್ಕೂ ಕಾರಣನಾಗಿರುವನು ಮತ್ತು ಜನರು ಎದುರು ಮಾತಾಡುವುದಕ್ಕೆ ಗುರುತಾಗಿರುವನು. ಹೀಗೆ ಬಹುಜನರ ಅಂತರಂಗದ ವಿಚಾರಗಳು ಬಯಲಿಗೆ ಬಂದಾವು. ಇದಕ್ಕೆ ಈತನು ಹುಟ್ಟಿದ್ದು. ಹಲ್ಲೆಲೂಯ. ಹಲ್ಲೆಲೂಯ. ಯೇಸು ಹುಟ್ಟಿದಕ್ಕೆ ಎಂಬುದಾಗಿ ಸಿಮೆಯೋನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯ. ಆ ಸಿಮೆಯೋನ ದರ್ಶನ ಏನು ಗೊತ್ತಾ? ನಾನು ಯೇಸುವನ್ನು ನೋಡತಂಗ ನಾನು ಸಾಯೋದೇ ಇಲ್ಲ. ಹಲ್ಲೆಲೂಯ. ನಾನು ಯೇಸುವನ್ನು ನೋಡತಂಗ ನಾನು ಸಾಯೋದೇ ಇಲ್ಲ. ಅದೊಂದೇ ಗುರಿ. ನಾವು ಈ ಮಳೆ ಬಂದಾಗ ಒಂದು ಹುಳ ಬರ್ತದೆ, ಅದಕ್ಕೆ ಏನಂದರೆ ಮಳೆ ಹುಳ ಅಂತ ಹೇಳ್ತಾರಿಲ್ಲ, ಮಳೆ ಹುಳ ಇಲ್ಲ. ಅದಕ್ಕೆ ಎಷ್ಟು ದಿವಸ ಆಯುಸ್ ಗೊತ್ತಾ? ಅದಕ್ಕೆ ಒಂದೇ ದಿವಸ. ಅದು ಇವತ್ತು ಹುಟ್ಟುತ್ತೆ, ಇವತ್ತೇ ಸಾಯ್ತದೆ. ಆದರೆ ಹುಟ್ಟಬೇಕಾದ್ರೆ ಅದಕ್ಕೊಂದು ಗುರಿ ಇತ್ತು. ಏನದು ಗುರಿ ಗೊತ್ತಾ? ಹಲ್ಲೆಲೂಯ. ನಾನು ಬೆಳಕನ್ನು ನೋಡ್ತೀನಿ, ನಾನು ಬೆಳಕನ್ನು ನೋಡ್ತೀನಿ. ಹಲ್ಲೆಲೂಯ. ಅದೇನು ಮಾಡ್ತದೆ? ಬೆಳಕನ್ನು ನೋಡಿ ಕೆಳಗಡೆ ಸತ್ತು ಬೀಳ್ತದೆ. ಒಂದೇ ದಿವಸ. ಅದಕ್ಕೊಂದೇ ಒಂದು ಗುರಿ. ಏನದು? ಬೆಳಕನ್ನು ನೋಡ್ತೀನಿ, ಯೇಸುವನ್ನು ನೋಡ್ತೀನಿ. ಯೇಸು ಏನಂದರು? ನಾನು ಲೋಕಕ್ಕೆ ಬೆಳಕಾಗಿದ್ದೀನಿ. ಹಲ್ಲೆಲೂಯ. ಹಾಗಾದರೆ ಆ ಬೆಳಕನ್ನು ನಾವು ನೋಡಬೇಕು. ನೋಡೋದು ಮಾತ್ರವಲ್ಲ, ಯೇಸು ಮತ್ತೆ ಹೇಳಿದ್ದಾನೆ, ನೀವು ಕೂಡ ಲೋಕಕ್ಕೆ ಬೆಳಕಾಗರಿ. ಹಲ್ಲೆಲೂಯ. ನಾನು ಲೋಕಕ್ಕೆ ಬೆಳಕಾಗಿದ್ದೀನಿ, ನೀವು ಕೂಡ ಲೋಕಕ್ಕೆ ಬೆಳಕಾಗದ್ರಿ ಅಂತ ಸ್ವಾಮಿ ಹೇಳಿದ್ದಾರೆ. ಎಷ್ಟು ಜನ ಇದರಿಗೆ ಬೆಳಕು ತೋರಿಸ್ತೀರಿ? ಹಲ್ಲೆಲೂಯ. ಸುಮ್ಮನೆ ಇಲ್ಲಿ ಕೈ ಎತ್ತಿ ಹಲ್ಲೆಲೂಯ ಹೇಳೋದು ಹೋಗೋದಲ್ಲ, ಬೆಳಕು ತೋರಿಸ್ತೀರಾ? ಹಲ್ಲೆಲೂಯ. ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಮತ್ತೊಂದು ವಿಷಯ ನಾವು ನೋಡ್ತೀವಿ, ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯ 2ನೇ ವಾಕ್ಯ. ಇಲ್ಲಿ ಒಂದು ಮದುವೆ ವಿಷಯವಾಗಿ ನಾವು ನೋಡ್ತೀವಿ. ಯೇಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದರು. ಯೇಸುವನ್ನು
ಆತನ ಶಿಷ್ಯರನ್ನು ಮದುವೆಗೆ ಕರೆದನು. ಹಲ್ಲೆಲೂಯ. ನಮ್ಮ ಯೇಸು ಯಾರು ಕರೆದರೂ ಹೋಗ್ತಾರ್ರಿ. ಇದೊಂದು ದೊಡ್ಡ ಐಶ್ವರ್ಯವಂತರ ಮದುವೆ, ಐಶ್ವರ್ಯವಂತರ ಮದುವೆ. ಶಿಮೋನ್ ಎಂಬುದ ಒಂದು ಮನೆಗೆ ಯೇಸುಸ್ವಾಮಿ ಹೋದರು. ಯೇಸುಸ್ವಾಮಿ ಡೈರೆಕ್ಟಾಗಿ ಹೇಳ್ತಾರೆ, ನೀನು ನನಗೆ ಕಾಲು ತೊಳೆಯೋಕೆ ನೀರು ಕೊಟ್ರೇನಪ್ಪ, ನೀರು ಕೊಟ್ರ ನೀನು ಕೇಳ್ತಾನೆ. ಆದರೆ ಈ ಮದುವೆಗೆ ಮನೆ ಮುಂದೆ 6 ಕಲ್ಬಾನಗಳನ್ನು ಇಟ್ಟಿದ್ದಾರೆ ಕಾಲು ತೊಳೆಯೋದು. ಹಾಗಾದರೆ ಇವನು ಎಷ್ಟು ಮಟ್ಟಿಗೆ ಐಶ್ವರ್ಯವಂತನಾಗಿರ್ಬೋದು ಇಲ್ವಾ? ಎಷ್ಟು ಮಟ್ಟಿಗೆ ಐಶ್ವರ್ಯವಂತನಾದ. ಈ ಐಶ್ವರ್ಯವಂತನ ಮನೆ ಹಳೆ ಕಾಲದಲ್ಲಿ ಮದುವೆ ಹೀಗೆ ತಾಲಿ ಕಟ್ಟಿ ನಡೆಯಿಂದ ಬಿಡಲ್ಲ. ಅದೇ ಸುಮಾರು ಒಂದು 10-15 ವರ್ಷ ಪ್ರೋಗ್ರಾಮ್ ಇರ್ತದೆ. ಬರುವವರಿಗೆಲ್ಲ ದ್ರಾಕ್ಷಾರಸ, ಬರುವವರಿಗೆಲ್ಲ ದ್ರಾಕ್ಷಾರಸ. ದ್ರಾಕ್ಷಾರಸ ಅಂದರೆ ಏನು ಗೊತ್ತಾ? ಆಶೀರ್ವಾದ, ಬೇರೆ ಏನೂ ಅಲ್ಲ. ದ್ರಾಕ್ಷಾರಸ ಅಂದರೆ ಆಶೀರ್ವಾದ. ಹಳೆ ಒಡಂಬಡಿಕೆ ಕಾಲದಲ್ಲಿ ಯಾರ್ಯಾರಿಗೆ ದ್ರಾಕ್ಷಾರಸ ಇದ್ದುವೋ ಅವರೆಲ್ಲ ಆಶೀರ್ವದಿಸಲ್ಪಟ್ಟವರಾಗಿತ್ತು. ಹಲ್ಲೆಲೂಯ. ಹಾಗಾದರೆ ಬರುವವರಿಗೆಲ್ಲ ಏನು? ದ್ರಾಕ್ಷಾರಸ. ಆದರೆ ಏನಾಯಿತು? ದ್ರಾಕ್ಷಾರಸ ಖಾಲಿ ಆಯಿತು. ಹಲ್ಲೆಲೂಯ. ಕಡೆಗೆ ಮರಿಯಳು ಬಂದು ಯೇಸುಸ್ವಾಮಿಗೆ ಹೇಳ್ತಾರೆ, ದ್ರಾಕ್ಷಾರಸ ಹೋಗಿ ಖಾಲಿ ಆಗ್ಬಿಡ್ತಪ್ಪ. ಯೇಸುಸ್ವಾಮಿ ಮರಿಯಳಿಗೆ ಆಯ್ತಾಯ್ತು, ನಾನು ದ್ರಾಕ್ಷಾರಸ ಕೊಡ್ತೀನಿ ಅಂತ ಹೇಳಿದಿರ. ನನ್ನ ಗೊಡವೆ ನಿನಗೆ ಯಾಕೆ, ನನ್ನ ಸಮಯವೇ ಬಂದಿಲ್ಲ. ಹಲ್ಲೆಲೂಯ. ಆದರೆ ದ್ರಾಕ್ಷಾರಸ ಕೊಟ್ಟಿಲ್ವಾ? ಕೊಟ್ಟರು. ಹಲ್ಲೆಲೂಯ. ಅಲ್ಪ ಸ್ವಲ್ಪ ಅಲ್ಲರಿ, ಒಂದೊಂದು ಕಲ್ಬಾನೆ ಅಂದರೆ ಅದ್ರಾಗ 500 ಲೀಟ್ರ್ ಹಿಡಿತವೆ ಅಂದರೆ. ಹಲ್ಲೆಲೂಯ. ಅಲ್ಲಿಗೆ ಎಷ್ಟು ದ್ರಾಕ್ಷಾರಸ ಸಿಕ್ಕಿರ್ಬೋದು. ನನ್ನ ವಿಷಯ ಅದಲ್ಲ. ನೀನು ಆ ಯೇಸುವನ್ನು ಕರಿತೀರಾ? ನಿನ್ನ ಮನೆಯಲ್ಲಿರೋ ಕೊರತೆಗಳೆಲ್ಲ ನೀಗಿಸುತ್ತದೆ. ಹಲ್ಲೆಲೂಯ. ಎಲ್ಲ ಫಂಕ್ಷನ್ ಇದ್ದರೆ ನಿನ್ನ ಕೊರತೆಗಳನ್ನೆಲ್ಲ ಯೇಸುಸ್ವಾಮಿ ನೀಗಿಸಿ ಕೊಡುವನಾಗಿದ್ದಾನೆ. ಹಲ್ಲೆಲೂಯ. ಆ ಯೇಸುವನ್ನು ಕರೀರಿ. ಯೇಸುವೇ, ನೀನು ನನ್ನ ಮನೆಯಲ್ಲಿ ಬಾರಪ್ಪ, ನೀನು ನನ್ನ ಮನೆಯಲ್ಲಿ ಬಾರಪ್ಪ. ಯೇಸು ನಿಮ್ಮ ಮನೆಯಲ್ಲಿ ಬಂದರೆ ನಿಮ್ಮೆಲ್ಲ ಕೊರತೆಗಳನ್ನು ನೀಗಿಸ್ತಾನೆ. ನೀನು ಸಾಲದ ಬಾಧೆಯಲ್ಲಿದ್ದೀರಾ, ಸಾಲದ ಬಾಧೆಯಲ್ಲಿದ್ದೀರಾ, ಬೇರೆ ರೋಗದಲ್ಲಿದ್ದೀರಾ, ಬೇರೆ ಕಷ್ಟಗಳು ಪ್ರಯಾಸದಲ್ಲಿದ್ದೀರಾ, ಸಮಾಧಾನ ಇಲ್ಲದೇ ಇರೋ ಅವಸ್ಥೆಯಲ್ಲಿ ನೀನು ಇದೆಯಾ? ಇಲ್ಲ ನಾನು ಇವತ್ತು ಆತ್ಮಹತ್ಯೆ ಮಾಡ್ಕೋಬೇಕು ಎಂಬುದ ಒಂದು ಯೋಚನೆ ಮಾಡ್ಕೊಂಡು ನೀನು ಇದೆಯಾ? ಆ ಯೇಸುವನ್ನು ಕರೀರಿ, ಆ ಯೇಸುವನ್ನು ಕರೀರಿ. ಯೇಸು ನಿನಗೆ ಸಮಾಧಾನ ಕೊಡ್ತಾನೆ. ಯೇಸು ನಿನ್ನ ಕೊರತೆಯನ್ನು ನೀಗಿಸ್ತಾನೆ. ಯೇಸು ನಿನ್ನ ಕುಟುಂಬದಲ್ಲಿರೋ ಕೊರತೆ ನೀಗಿಸ್ತಾನೆ. ಹಲ್ಲೆಲೂಯ. ಆ ಯೇಸುವನ್ನು ಕರಿತೀರಾ? ಹಲ್ಲೆಲೂಯ. ಸ್ತೋತ್ರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ನನ್ನ ಸಬ್ಜೆಕ್ಟ್ ಏನಪ್ಪ ಅಂದರೆ ರಕ್ಷಕನನ್ನು ಕಾಣುವುದು, ಯೇಸುವನ್ನು ಕಾಣುವುದು, ಯೇಸುವನ್ನು ಕರೆಯುವುದು. ಹಲ್ಲೆಲೂಯ. ಯೇಸುವನ್ನು ಕರೆಯುವುದು, ಯೇಸುವನ್ನು ನೋಡುವುದು. ಹಳೆ ಒಡಂಬಡಿಕೆ ಕಾಲದಲ್ಲಿ ನಾವು ನೋಡ್ತೀವಿ, ವಿಮೋಚನಕಾಂಡ 33ನೇ ಅಧ್ಯಾಯದಲ್ಲಿ ಮೋಶೆ, ಆವಾಗ ಸುಮಾರು ಎಷ್ಟೋ ಲಕ್ಷಗಳು ಜನಗಳು, ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ, ಆದರೂ ಭಾಳ ಜನಗಳು, 30 ಲಕ್ಷ ಜನಗಳ ಮೇಲೆ ಇದ್ದರು. ಈ 30 ಲಕ್ಷ ಜನಗಳ ಮೇಲೆ ಇರೋ ಜವಾಬ್ದಾರಿ ಮೋಶೆ ಮೇಲಿತ್ತು. ಕಡೆಗೆ ಆ 33ನೇ ಅಧ್ಯಾಯ ನೀವು ಹೋದರೆ ಗೊತ್ತಾಗುತ್ತೆ. ಮೋಶೆ ದೇವರಿಗೆ ಹೇಳ್ತಾನೆ, ನೀನು ಇಲ್ಲದಲೇ ನಾನು ಹೋಗಲ್ಲಪ್ಪ, ನೀನು ಇಲ್ಲದಲೇ ನಾನು ಹೋಗಲ್ಲ. ಹಲ್ಲೆಲೂಯ. ನೀನು ಇಲ್ಲದಲೇ ನಾನು ಹೋಗೋದಿಲ್ಲ. ನಾನು ನಿನ್ನ ಪ್ರಸನ್ನತೆಯನ್ನು ಕಾಣಬೇಕು, ನಾನು ನಿನ್ನನ್ನು ನೋಡಬೇಕು. ಹಲ್ಲೆಲೂಯ. ಮೋಶೆಗೆ ಎಷ್ಟು ಆಸಕ್ತಿ ನೋಡ್ರಿ. 30 ಲಕ್ಷ ಜನಗಳನ್ನ ಕರ್ಕೊಂಡು ಹೋಗೋ ಜವಾಬ್ದಾರಿ ತಮಾಷೆ ಅಂತ ತಿಳ್ಕೊಂಡಿದ್ದೀರಾ? ದಿವಸ ದಿವಸ ಗಂಡಗಟ್ಟಲೆ ದೇವರೊಂದಿಗೆ ಮಾತನಾಡ್ತಾ ಇದ್ದಾನೆ. ಆದರೂ ಕೂಡ ಮೋಶೆ ಹೇಳ್ತಾನೆ, ನಾನು ನಿನ್ನನ್ನು ನೋಡಬೇಕು, ನೀನು ನನ್ನ ಜೊತೆಯಲ್ಲಿ ಬರದಲ್ಲೇ ಹೋದರೆ ನಾನು ಹೋಗೋದಿಲ್ಲ. ನೋಡ್ರಿ, ಅದು ವಿಮೋಚನಕಾಂಡ 33:15 ವಾಕ್ಯ ನೋಡು. ಅದಕ್ಕೆ ಮೋಶೆ, ನೀನೇ ನಮ್ಮ ಸಂಗಡ ಬಾರದೆ ಹೋದರೆ, ನೀನು ನನ್ನ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬಾರದು, ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬಾರದು. ದೇವರಿಗೆ ಹೇಳ್ತಾನೆ, ನೀನು ಹೋಗಪ್ಪ. ದೇವರು ಹೇಳ್ತಾನೆ, ನೀನು ಹೋಗೋ, ನಾನು ನಿನಗೆ ದೂತರನ್ನು ಕಳಿಸ್ಕೊಡ್ತೇನೆ. ನಿಮ್ಮ ಸುತ್ತಲೂ ದೂತರು ಇರ್ತಾರೆ, ನಿನಗೇನು ಆಗಲ್ಲ, ನೀನು ಹೋಗೋ. ನಾನು ಹೋಗಲ್ಲ. ನೀನು ಬರದಲ್ಲಿ ಹೋದರೆ ನಾನು ಹೋಗೋದಿಲ್ಲ. ದೇವ್ರ ಮಕ್ಕಳು, ಈ ಒಂದು ತೀರ್ಮಾನ ನೀನು ತಗೋಬೇಕು. ಹಲ್ಲೆಲೂಯ. ನಾವು ಎಲ್ಲಿ ಹೋಗಬೇಕಾದ್ರೂ ಕೂಡ
ದೇವರಿಲ್ಲದಲ್ಲೇ ನೀನು ಎಲ್ಲಿಗೆ ಹೋಗಬೇಡ್ರಿ. ಆ ಯೇಸು ನಿಮ್ಮ ಜೊತೆಯಲ್ಲಿ ಇಲ್ಲದಲ್ಲೇ ನೀನು ಎಲ್ಲಿಗೆ ಹೋದರೂ ಸಕ್ಸಸ್ ಆಗಲ್ಲ. ಆ ಯೇಸುವನ್ನು ನೀನು ಕರ್ಕೊಂಡು ಹೋಗಬೇಕು. ಹಲ್ಲೆಲೂಯಾ. ಮೋಶೆ ಭಾಳ ಕಷ್ಟದಿಂದ ಹೇಳ್ತಾ ಇದ್ದಾನೆ, ಹೋಗೋಕ್ಕೆ ನೀನು ಇಲ್ಲದಲ್ಲೇ ನಾನು ಹೋಗೋದಿಲ್ಲ. ನಾನು ನಿನ್ನ ಪ್ರಸನ್ನತೆ ನೋಡಬೇಕು, ನಾನು ನಿನ್ನನ್ನು ನೋಡಬೇಕು. ದೇವ್ರನ್ನ ಬಿಡೋಂಗಿಲ್ಲ. ನನ್ನನ್ನು ನೋಡ್ಬೇಕೇನಪ್ಪ ನೀನು? ಹೌದು. ಹಂಗಾರೆ ನೀನು ಆ ಬಂಡೆ ಮೇಲೆ ಹೋಗಿ, ನೀನು ಆ ಬಂಡೆ ಮೇಲೆ ಹೋಗಿ ನಿಂತ್ಕೋ. ನಾನು ಹಾರಿ ಹೋಗ್ತೀನಿ. ನಾನು ನಿನ್ನನ್ನು ಎತ್ತಿ ಕೈಯಲ್ಲಿ ಹಿಡಿದು ಬಂಡೆ ನೆಲುಕಿನಲ್ಲಿ ನಿಲ್ಲಿಸ್ತೀನಿ. ಹಲ್ಲೆಲೂಯಾ. ಮೋಶೆ ಹೋಗಿ ಆ ಬಂಡೆ ನಿಲುಕಿನಲ್ಲಿ ನಿಂದಿಲ್ಲ. ಬಂಡೆ ಮೇಲೆ ನೀನು ನಿಂತ್ಕೋ, ನಾನು ನಿನ್ನನ್ನು ಎತ್ತಿ ಆ ಬಂಡೆ ನಿಲುಕಿನಲ್ಲಿ ನಿಲ್ಲಿಸ್ತೀನಿ. ಏನು ರೀ ಇದ್ರ ಅರ್ಥ ಗೊತ್ತಾ ನಿಮಗೆ? ಗೊತ್ತಿಲ್ವಾ? ಬಂಡೆ ಯಾರಿಂದ ಗೊತ್ತಿಲ್ಲ ನಿಮಗೆ? ಜೋರಾಗಿ ಹೇಳ್ರಿ. ನೀನು ಯೇಸುವಿನ ಬಿಟ್ಟು ನೀನು ದೇವ್ರನ್ನ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಆ ಬಂಡೆ ನಿಲುಕಿನಲ್ಲಿ ನೀನು ನಿಲ್ಲಬೇಕು. ಬಂಡೆ ಬೇರೆ ಯಾರೂ ಅಲ್ಲ, ಯೇಸುನೇ ಆ ಬಂಡೆ. ಆ ಬಂಡೆ ನಿಲುಕಿನಲ್ಲಿ ನೀನು ನಿಂದರೆ ನಾನು ಹಾದು ಹೋಗ್ತೀನಿ. ಹಾದು ಓದಬೇಕಾದ್ರೆ ನನ್ನನ್ನು ನೀನು ನೋಡಲ್ಲ, ನನ್ನನ್ನು ಬೆನ್ನು ನೀನು ನೋಡ್ತೀಯ ಅಷ್ಟೇ. ನನ್ನನ್ನು ನೋಡಿದ್ರೆ ನೀನು ಉಳಿಯಲ್ಲ. ಹಲ್ಲೆಲೂಯಾ. ದೇವರ ನಮಗೆ ಸ್ತೋತ್ರವಾಗಲಿ. ಮತ್ತು ನಾವು ನೆಕ್ಸ್ಟು ಬರೋಣ, ಯೇಸುವಿನ ಕರೆದವರ ಇನ್ನೊಂದು ವಿಷಯ. ಲೂಕ 23:26ನೇ ವಾಕ್ಯ. ಅವರಾತನನ್ನು ತೆಗೆದುಕೊಂಡು ಹೋಗುತ್ತಿರುವಾಗ ಹೊಲದಿಂದ ಬರುತ್ತಿದ್ದ ಕುರೇನೆ ಪಟ್ಟಣದ ಸಿಮೋನ್ ಎಂಬವನನ್ನು ಹಿಡಿದು ಶಿಲುಬೆಯನ್ನು ಅವನ ಮೇಲೆ ಇಟ್ಟು ಯೇಸುವಿನಿಂದ ಹೊತ್ತುಕೊಂಡು ಬರುವ ಹಾಗೆ ಮಾಡಿದರು. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನನ್ನು ಗೋಲ್ಗೋತಾ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಭಾರವಾದ ಶಿಲುಬೆ, ಒತ್ತಕ್ಕಾಗಲ್ಲ, ಭಾಳ ಹಸಿ ಮರ, ಭಯಂಕರವಾದ ಶಿಲುಬೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ರೋಮನ್ ಸಿಪಾಯಿಗಳು ಹೊಡಿತಾ ಇದ್ದಾರೆ. ಏ ಸ್ವಾಮಿ, ಬಿದ್ದು ಎದ್ದು ಈ ಶಿಲುಬೆಯನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಕಡೆಗೆ ಏನಾಯ್ತು ಗೊತ್ತಾ? ಗೋಲ್ಕೋತಾ ಬೆಟ್ಟಕ್ಕೆ ಹತ್ತಿರ ಆದಾಗ ಬಿದ್ದು ಬಿಟ್ಟ. ಯಾರೂ ಶಿಲುಬೆಯನ್ನು ಮುಟ್ಟಲ್ಲ. ಶಿಲುಬೆಯಲ್ಲಿ ಮುಟ್ಟಿದರೆ ಶಾಪ, ಶಿಲುಬೆ ಮುಟ್ಟಿದರೆ ಶಾಪ. ಎಲ್ಲ ಶಿಷ್ಯರುಗಳಿದ್ದರು, ಯೇಸು ಸೌಖ್ಯ ಮಾಡಿದವರಿದ್ದರು, ಇಲ್ಲ ರಕ್ತ ಕುಸುಮ ರೋಗಿ ಅವಳಿದ್ದರು, ದೆವ್ವ ಬಿಡಿಸ್ಕೊಂಡ್ರವರಿದ್ದರು, ಎಲ್ಲರೂ ಇದ್ದರು. ಶಿಲುಬೆ ಮುಟ್ಟಕ್ಕೆ ಯಾರೂ ತಯಾರಾಗಿಲ್ಲ. ಹಲ್ಲೆಲೂಯಾ. ಆಗ ಶಿಮೋನ ದಾರಿಯಲ್ಲಿ ಬಂದು, ಕೊರೇನದ ಒಂದು ಊರಿನಲ್ಲಿ ಸಿಮೋನು ಬಿರ್ಬೇಕಾರೆ ಎತ್ಕೊಳ್ಳಯ್ಯ ಅಂದಲ್ಲಿ ಸಿಪಾಯಿಗಳು. ಇಲ್ಲ ನಾನು ಎತ್ಕೊಳ್ಳಲ್ಲ ಅಂದ. ಚಾಟಿ ತೋರಿಸಿದ. ಅವಾಗ ಓಡೋಗಿ ಎತ್ಕೊಂಡು, ಆದರೆ ಒಂದು ಹೊಡೆತ ಬಿದ್ದರೆ ಸಾಕು. ಅವನೇನು ಮಾಡಿದರು? ಶಿಲುಬೆ ಎತ್ಕೊಂಡ. ಹಲ್ಲೆಲೂಯಾ. ಯೇಸು ಅವನಿಗೆ ಹೇಳಿದ್ರಂದೆ, ಇನ್ನು ಸ್ವಲ್ಪ ದೂರ ಅಷ್ಟೇ ಅಪ್ಪ, ನೀನು ಹೊತ್ಕೋ. ಈಗ ನೀನು ಹೊತ್ಕೊಂಡ್ರೆ ನಿನ್ನನ್ನು, ನಿನ್ನ ಕುಟುಂಬವನ್ನು ನಾನು ಉದ್ಧಾರ ಮಾಡ್ತೇನೆ. ಹಲ್ಲೆಲೂಯಾ. ನಿನ್ನನ್ನು, ನಿನ್ನ ಕುಟುಂಬವನ್ನು ಉದ್ಧಾರ ಮಾಡ್ತೇನೆ. ಇನ್ನು ಯಾವುದೋ ಊರಿನವನು, ಕೊರೇನದವನು ಶಿಮೋನು, ಅವನ ಮನೆಯಲ್ಲಿ ವ್ಯವಸಾಯ ಮಾಡೋಕ್ಕೆ ಎತ್ತು ಎಲ್ಲ ಇದ್ದು. ಒಂದು ಸ್ವಲ್ಪ ದಿವಸಕ್ಕೆ ಇವೆಲ್ಲ ಮಾರ್ಪಟ್ಟರು. ಒಳ್ಳೆಯ ರಥಗಳು ಬಂದು ನಿಂತ್ಕೊಳ್ಳೋಕೆ ಪ್ರಾರಂಭ ಆಯಿತು. ರಥ ಯಾರ್ದು ಗೊತ್ತಾ? 2 ಮಕ್ಕಳು ಅವನಿಗೆ, ಶಿಮಿಯೋನಿಗೆ 2 ಮಕ್ಕಳು. ಯಾರು ಹೇಳ್ತಾರೆ? ಯಾರಾದರೂ ಗೊತ್ತಿಲ್ಲ. ಇವೆಲ್ಲ ನೀವು ಕಲಿಬೇಕು. ಅಲೆಕ್ಸಾಂಡ್ರು ಮತ್ತು ರೂಫೋಸ್ ಎಂಬುದಾಗಿ 2 ಮಕ್ಕಳು. ಅಲೆಕ್ಸಾಂಡ್ರ್ ಗವರ್ನರ್ ಆಗಿಬಿಟ್ಟ. ಗವರ್ನರ್, ಆ ದೇಶಕ್ಕೆ ಗವರ್ನರು. ಆ ಗವರ್ನರ್ದು ರಥ ತಗೊಂಬಂದು ಮನೆ ಮುಂದೆ. ರೂಫೇಶ್ ಯಾರಾದರೂ ಗೊತ್ತಾ? ಬಿಷಪ್ ಆದ. ರೂಫೇನ್ ಯಾರಾದರೂ ಬಿಷಪ್ ಆದ. ನೋಡ್ರಿ, ರೋಮಾಪುರದ ಬರ್ತಿಗೆ 16ನೇ ಅಧ್ಯಾಯ 13ನೇ ವಾಕ್ಯ ನೋಡು. ಕರ್ತನ ಭಕ್ತರಲ್ಲಿ ಪ್ರಸಿದ್ಧನಾದ ರೂಫನಿಗೂ, ಇವನಾಗಲೇ ಪ್ರಸಿದ್ಧನಾಗ್ಬಿಟ್ಟ. ಕರ್ತನಲ್ಲಿ ಪ್ರಸಿದ್ಧನಾಗ್ಬಿಟ್ಟ ಇವನು ಬಿಷಪ್ ಆದ. ಈಗ ಹೇಳ್ತಾನೆ, ಕರ್ತನಲ್ಲಿ ಪ್ರಸಿದ್ಧನಾಗಿರುವನು. ಹಲ್ಲೆಲೂಯಾ. ರೂಫೇನು ಒಬ್ಬನು ಗವರ್ನರ್ ಆದ, ಒಬ್ಬನು ಬಿಷಪ್ ಆದ. ಹಲ್ಲೆಲೂಯಾ. ಶಿಲುಬೆ ಹೊತ್ಕೊಳ್ತೀರಾ? ಯೇಸುವಿನ ಶಿಲುಬೆ ಹೊತ್ಕೊಳ್ತೀರಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನಗೆ ಆಶೀರ್ವಾದ ಬೇಕಾ? ಶಿಲುಬೆ ಹೊತ್ಕೋಬೇಕು. ಶಿಲುಬೆ ಹೊತ್ಕೋಬೇಕು. ಒತ್ತಾಯದಿಂದ ಕರ್ಕೊಂಬಂದಿದ್ದಾನೆ.
ಅವನಿಗೆ ಒತ್ತಾಯದಿಂದ, ಸಿಪಾಯಿಗಳು ಒತ್ತಾಯದಿಂದ ಕರ್ಕೊಂಬಂದು ಅವನಿಗೆ ಹೇಳ್ತಾನೆ, ನೀನು ಶಿಲುಬೆಯನ್ನು ಹೊತ್ಕೊಳ್ಳಪ್ಪ ಅಂದ. ಇಲ್ಲ, ನಾನು ಹೊತ್ಕೊಳ್ಳಲ್ಲ, ಶಿಲುಬೆ ಹೊತ್ಕೊಂಡ್ರೆ ಶಾಪ, ನಾನು ಹೊತ್ಕೊಳ್ಳಲ್ಲ ಅಂದ. ಇಡೀ ಮಾನವ ಜನಾಂಗಗಳದ್ದು ಪಾಪದ ಪರಿಹಾರಕ್ಕೋಸ್ಕರ ಆ ಯೇಸು ಆ ಶಿಲುಬೆಯನ್ನು ಹೊತ್ಕೊಂಡು ಹೋದರು. ಅದಕ್ಕೆ ಯಾರಾದರೂ ಭಾಗಿ ಹಾಕ್ತೀರಾ? ನೀನು ಉದ್ಧಾರ ಆಗಬೇಕಾ? ಹಲ್ಲೆಲೂಯಾ. ಅವನು ಗವರ್ನರ್ ಆದ್ರಂತೆ ಒಬ್ಬನು, ಅಲೆಕ್ಸಾಂಡ್ರು. ಇನ್ನೊಬ್ಬನು ಯಾರಾದರೂ ಬಿಷಪ್ ಆದ್ರಂತೆ. ಹಲ್ಲೆಲೂಯಾ. ಈ ಕಡೆ ಅದೇ ಅಪೊಸ್ತಲನಾದ ಪೌಲನೇ ಹೇಳ್ತಾ ಇದ್ದಾನೆ ಇದನ್ನು. ದೇವರ ನಮಗೆ ಸ್ತೋತ್ರವಾಗಲಿ. ಯೇಸುವಿನ ಶಿಲುಬೆಯನ್ನು ನೀನು ಹೊತ್ಕೋ, ಆ ಯೇಸುವನ್ನು ನೀವು ಕರೀರಿ. ಇನ್ನೊಂದು ಸರ್ತಿ ಕರ್ತನಾದ ಯೇಸು ಕ್ರಿಸ್ತನು ಕಾಲ್ವರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನೇ ಕೊಟ್ಟು ಸತ್ತು ಉಣಲ್ಪಟ್ಟು ಪುನರುತ್ಥಾನಾಗಿ ಎದ್ದ ಮೇಲೆ ಶಿಷ್ಯರು ಯಾರೂ ಇಲ್ಲ. ಆ 7 ದೆವ್ವ ಬಿಡಿಸಿದ್ರಲ್ಲ, ಮರಿಯಳು ಮಾತ್ರ ಓಡಿ ಬಂದರು. ಅವರಿಂದ ಹೋಗಿ ಹೇಳಿದ ತಕ್ಷಣ ಪೇತ್ರ ಬಂದರು. ಕಡೆಗೆ ಯೇಸು, ಪುನರುತ್ಥಾನಾದ ಯೇಸು ಎಮ್ಮೌಸಂದ ಊರಿಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ 2 ಶಿಷ್ಯರು ಹೋಗ್ತಾ ಇದ್ದಾರೆ, ಕ್ಲಿಯೋಪ ಒಬ್ಬರ ಹೋಗ್ತಾ ಇದ್ದಾರೆ. ಅವರ ಹಿಂದೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಡ್ಕೊಂಡು ಹೋದಾಗ ನಿನಗೆ ಗೊತ್ತಿಲ್ವಾ? ಇವ್ರು ಹೇಳ್ತಾರೆ, ನಂಗೆ ಭಾಳ ನಿರೀಕ್ಷೆ ಇಟ್ಕೊಂಡಿದ್ದ. ಸಿಮೆಯೋನ್ ಹೆಂಗೆ ನಿರೀಕ್ಷೆ ಇಟ್ಕೊಂಡಿದ್ರೆ ಹಂಗೆ ನಾವು ಭಾಳ ನಿರೀಕ್ಷೆ ಇಟ್ಕೊಂಡಿದ್ದ, ಇವನು ಇಸ್ರಾಯೇಲ್ನ ಉದ್ಧಾರ ಮಾಡ್ತಾರೆ. ಆದರೆ ಹೋಯ್ತು, ಆದರೆ ಸತ್ತೋಯ್ತು. ನಂಬಿಕೆ ಇಲ್ಲ. ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿರುವ ಯೇಸು ಸ್ವಾಮಿ ಹಳೆ ಒಡಂಬಡಿಕೆ ಪುಸ್ತಕಗಳೆಲ್ಲ ತಗೊಂಡು ಪ್ರೂವ್ ಮಾಡಿ ಯೇಸು ಸ್ವಾಮಿ ಪುನರುತ್ಥಾನಾಗಿ ಎದ್ದು ಬರ್ತಾನೆ ಅಂತ ಗೊತ್ತಿಲ್ಲನಪ್ಪ. ಏನಂತ ಕರೀತಾರೆ ಅವ್ರಿಗೆ ಗೊತ್ತಾ? ಹೇ ಬುದ್ಧಿಹೀನರೇ ಅಂತ ಕರೀತಾ ಇದ್ದಾನೆ. ಬುದ್ಧಿ ಇಲ್ಲ ಅಂತ ಅವರಿಗೆ. ಇಲ್ಲಿ ಬುದ್ಧಿ ಇಲ್ಲದವ್ರು ಯಾರನ್ನ ಇದ್ದೀರಾ? ಬುದ್ಧಿ ಆಯಿತಾ ಎಲ್ಲರಿಗೂ? ಎಷ್ಟು ಜನಕ್ಕೆ ಬುದ್ಧಿ ಆಯಿತು ನೋಡ್ರಿ. ಹಲ್ಲೆಲೂಯಾ. ವಾಕ್ಯ ಕಲಿತು ಬಾಯಿಪಾಠ ಇಟ್ಟರೆ ನೀವು ಬುದ್ಧಿವಂತರಾಗ್ತೀರಿ, ಇಲ್ಲಾಂದರೆ ಬುದ್ಧಿಹೀನರಾಗ್ತೀರಿ. ಹೋಗ್ತಾ ಬರ್ತಾ ಮುಂದಕ್ಕೆ ಹೋಗ್ಬೇಕಾದ್ರೆ ಯೇಸು ಸ್ವಾಮಿ ಏನಂದ್ರೆ ಗೊತ್ತಾ? ಮುಂದಕ್ಕೆ ಹೋಗುವ ಭಾವವನ್ನು ತೋರಿಸಿದಾಗ ಶಿಷ್ಯರು ಕರೆದರು, ಸ್ವಾಮಿ ಸಂಜೆ ಆಯ್ತಲ್ಲ, ನಮ್ಮನೆಗೆ ಬರ್ರಿ. ಕತ್ತಲೆ ಆಯ್ತಲ್ಲ, ನಮ್ಮನೆಗೆ ಬರ್ರಿ. ಹಲ್ಲೆಲೂಯಾ. ಯೇಸು ಯಾರನ್ನ ಕರೆಯೋದು ಕೇಳ್ತಿರ್ತಾರೆ. ನಡಿಯಪ್ಪ ನಾನು ಬರ್ತೇನೆ. ಹಲ್ಲೆಲೂಯಾ. ಇಲ್ಲಿ ತನಕ ಅವ್ರಿಗೆ ಗೊತ್ತಿಲ್ಲ ಇದು ಯಾರು ಅಂದ. ಇಲ್ಲಿ ತನಕ ಯೇಸು ಯಾರು ಅಂದ ಇವ್ರ ಜೊತೆಗೆ ಮಾತಾಡಿರೋದು ಯೇಸು ಅಂತ ಅವ್ರಿಗೆ ಗೊತ್ತಿಲ್ಲ. ಸಂಜೆ ಆಯ್ತಲ್ಲ ಬರ್ರಿ, ಕತ್ತಲೆ ಆಯ್ತಲ್ಲ ಬರ್ರಿ. ಎಷ್ಟು ಜನ ಕರೀತೀರ ಯೇಸುವನ್ನು? ಸಂಜೆ ಆಯಿತು, ಕತ್ತಲೆ ಆಯಿತು, ಬರ್ರಿ ನಮ್ಮ ಮನೆಗೆ. ಕರಿತೀರ ನೀವು? ಹಲ್ಲೆಲೂಯಾ. ಅವ್ರ ಮನೆಗೆ ಹೋಗಿದ ತಕ್ಷಣ, ಈಗ ನಾನು ನಿಮ್ಮ ಮನೆಗೆ ಒಂದು ಯಾರ್ದೋ ಮನೆಗೆ ಬಂದ ತಕ್ಷಣ ಅಲ್ಲಿ ಏನೋ ಪಲಾವೋ ಏನೋ ಬಿರಿಯಾನಿ ಮಾಡಿಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ನಾನು ಬಂದ ಅದನ್ನು ಬಳಸಿ ನಿಮಗೆ ಕೊಡ್ತೀರಾ, ಅಲ್ಲ ನೀವು ನಮಗೆ ಕೊಡ್ತೀರಾ? ಇಲ್ಲ ನಾನೇ ಬಡಿಸ್ತೀನಿ ಅಂತೇಳಿ ಅಡುಗೆ ಮನೆಗೆ ಹೋಗಿ ಎಲ್ಲ ಬಡಿಸಿ ನಿಮಗೆಲ್ಲ ಬಡಿಸ್ತೀರಾ? ಯೇಸು ಸ್ವಾಮಿ ಅವರೇ ಬಡಿಸಿದ್ದಾರೆ ನೋಡ್ರಿ. ಯೇಸು ಸ್ವಾಮಿ ಅವರಿಗೆ ಬಡಿಸ್ಬಿಟ್ಟಿದ್ದಾರೆ. ರೊಟ್ಟಿಯನ್ನು ತಗೊಂಡು ದೇವರ ಸ್ತೋತ್ರ ಮಾಡಿ ಮುರಿದನು. ಹಲ್ಲೆಲೂಯಾ. ಅವರಿಗೆ ಕೊಟ್ಟನು. ಹಲ್ಲೆಲೂಯಾ. ದೇವರ ನಮ್ಗೆ ಸ್ತೋತ್ರವಾಗಲಿ. ಆ ಯೇಸುವನ್ನು ನೀವು ಕರೀರಿ. ಯೇಸು ನಿಮ್ಮನ್ನು ಉದ್ಧಾರ ಮಾಡ್ತಾನೆ. ಆ ಯೇಸು ನಿಮ್ಮ ಜೀವನದಲ್ಲಿರೋ ಕೊರತೆಗಳನ್ನು ನೀಗಿಸ್ತಾನೆ. ಹಲ್ಲೆಲೂಯಾ. ಕರಿತೀರಾ? ಅದ ಮುಂದಿನ ವಾರ ಕಾಳಿದ್ರೆ ಪಾಸ್ಟರ್ ಏನು ಪ್ರಸಂಗ ಮಾಡಿದಾಗ ಏನೋ ಮಾಡಿದ್ರೆ ಭಾಳ ಚೆನ್ನಾಗಿತ್ತು ಹಂಗಂದು ಹೇಳ್ತೀರಾ? ಮುಂದಿನ ವಾರ ಕೇಳಿದಾಗ ಹೇಳ್ಬೇಕು ಏನು ಪ್ರಸಂಗ ಮಾಡಿದ್ರು. ಏನು ಪ್ರಸಂಗ ಇವತ್ತು ಮಾಡಿದ್ದು ಹೇಳ್ರಿ? ಯೇಸುವನ್ನು ಕರಿಬೇಕು. ಯೇಸುವನ್ನು ನಿಮ್ಮ ಮನೆ ಕರಿಬೇಕು. ಹಲ್ಲೆಲೂಯಾ. ದೇವರ ನಮಗೆ ಸ್ತೋತ್ರವಾಗಲೇ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆಯಾದ ದೇವರೇ, ಯೇಸುವೇ ನಿಮ್ಮ ಪಾದಪೀಠದಲ್ಲಿ ನಾವು ಬರ್ತಾ ಇದ್ದೀವಪ್ಪ. ಹಲ್ಲೆಲೂಯಾ. ನೀನು ಕರೆದರೆ ತಕ್ಷಣ ಬರುವನಾಗಿದೆಯಲ್ಲಪ್ಪ. ಆ ಶಿಮಿಯೋನ್ ಎಷ್ಟೋ ವರ್ಷ ಕಾಲ ಕಾದಿದ್ಕೊಂಡು ನಿನ್ನನ್ನು ರಕ್ಷಕನನ್ನು ನೋಡಿದೆಯಲ್ಲಪ್ಪ. ಅವನಿಗೆ ಸಮಾಧಾನ ಉಂಟಾಯಿತು, ಶಾಂತಿ ಉಂಟಾಯ್ತಲ್ಲಪ್ಪ ಕರ್ತನೆ. ಹಲ್ಲೆಲೂಯಾ. ಎಷ್ಟೋ ಜನ ನಾವು ಇವತ್ತು ಮಾತಾಡ್ದಂಗೆ ದೇವರನ್ನು ನೋಡೋದಕ್ಕೆ ಪ್ರಯತ್ನ ಪಟ್ಟರು. ಎಷ್ಟೋ ಜನ ದೇವರು ನೋಡಿದಾರಪ್ಪ. ಯೇಸುವೇ ನೀನು ನಮ್ಮ ಮನೆಯಲ್ಲಿ ಬಾರಪ್ಪ. ನೀನು ನಮ್ಮ ಕೊರತೆಯನ್ನು ನೀಗಿಸಪ್ಪ. ನೀವು ನಮ್ಮ ಎಲ್ಲ ಸಾಲದ ಬಾಧೆಗಳನ್ನು ನೀಗಿಸಪ್ಪ. ನಮ್ಮ ರೋಗಗಳನ್ನು ನೀಗಿಸಪ್ಪ ಕರ್ತನೆ.
ನೀನು ಅದ್ಭುತ ಕಾರ್ಯಗಳನ್ನು ಮಾಡಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೀವಿ ತಂದೆ, ಆಮೇನ್ ಆಮೇನ್. ಈ ಕಾರ್ಯಕ್ರಮವು ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.